ಅವರಿಗೆ ಬೆದರಿಕೆ ಇತ್ತು ಅನ್ನಿಸ್ತದೆ ಯಾರಿಂದ? ಯಾರಿಂದ ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾದ್ರೆ ಮಣಿಪಾಲದಲ್ಲೇ ಅನನ್ಯ ಭಟ್ ಬಟ್ಟೆಗಳು ಡಾಕ್ಯುಮೆಂಟ್ಸ್ ಎಲ್ಲ ಅವಳ ರೂಮಲ್ಲೇ ಸೇರ್ಕೊಂಡ್ಬಿಡ್ತಾ? ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ನಿಮ್ಮ ಇತ್ತು. ಹತ್ರ ಇತ್ತು. ಓಕೆ. ಈಗ ನೀವು ಧರ್ಮಸ್ಥಳದಿಂದ ಸೂರತ್ಕಲ್ಗೆ ಹೋದ್ರಲ್ವಾ, ಸೂರತ್ಕಲ್ ಮನೆ ಯಾಕೆ ಸುಟ್ಟಾಗುತ್ತೆ? ಅಲ್ಲ, ಹಾಸ್ಪಿಟ್ಲಿಂದ ನೇರವಾಗಿ ನೀವು ಸೂರತ್ಕಲ್ಗೆ ಹೋದ್ರೆ? ಸುರತ್ಕಲ್ಗೆ ಹೋದೆ. ನಿಮ್ಮ ಮನೆ ಯಾರು ಸುಟ್ಟಾಕಿದ್ರಲ್ಲಿ? ಅದು ಗೊತ್ತಿಲ್ಲ ಸರ್ ನನಗೆ. ಯಾಕೆ ಸುಟ್ಟಾಕ್ತಾರೆ ನಿಮ್ಮ ಮನೆ? ಗೊತ್ತಿಲ್ಲ ನನಗೆ. ಅಲ್ಲಿ ನಿಮ್ಮ ಮನೆ ಅಡ್ರೆಸ್ ಯಾರು ಕೊಟ್ಟರು ಅವರಿಗೆ? ಗೊತ್ತಿಲ್ಲ ನನಗೆ ಯಾರು ಕೊಟ್ಟಿದ್ದಾರೆ ಏನು ಅಂತ. ಅವರಿಬ್ಬರನ್ನ ಮನೆಯಿಂದ ಹೊರಗಡೆ ಓಡಿಸಿದ್ದಾರೆ ಅನ್ನೋದು ಮಾತ್ರ ಮಾಹಿತಿ ಗೊತ್ತಿತ್ತು. ಮತ್ತೆ ನಿಮ್ಗೆ ಅರವಿಂದ್ ವಿಮಲ್ ಅವ್ರ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ ಮೇಡಮ್. ಎಷ್ಟು ವರ್ಷ ಈಗಲೂ ನಿಮಗೆ ಸಿಗ್ಲಿಲ್ವಾ? ಇವಾಗ್ಲೂ ಇಲ್ಲ. ಅವರು ಇಲ್ವಾ? ಅವರು ಎಲ್ಲ ಹೋಗಿದ್ದಾರೆ? ಗೊತ್ತಿಲ್ಲ ನನಗೆ. ಅಂದ್ರೆ ಅವ್ರು ಬದುಕಿದಾರಾ ಇಲ್ವಾ, ಎಲ್ಲಿದ್ದಾರೆ, ಯಾವ ಮಾಹಿತಿನೂ ಅದರ ಮೇಲೆ ಇಲ್ಲ. ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿಲ್ವಾ? ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ನನಗೆ ಅವರು ನಾನು ಎಲ್ಲಿದ್ದೀನಿ ಅಂತ ಅವರಿಗೆ ಗೊತ್ತಿರಬೇಕಲ್ಲ. ಈಗ ಇತ್ತೀಚೆಗೆ ಎಲ್ಲ ಟಿವಿಗಳಲ್ಲಿ ನೀವು ಕಾಣಿಸ್ಕೊತಾ ಇದ್ದೀರಾ, ಎಲ್ಲ ಕಡೆ ಬರ್ತಿದ್ದೀರಾ, ಅನನ್ಯ ಭಟ್ನ ಹುಡ್ಕೊಡಿ ಅಂತ ಪೊಲೀಸ್. ನಾನು ಹುಡುಕಿ ಕೊಡಿ ಅಂತ. ಅರವಿಂದ್ ವಿಮಲ ಅವ್ರು ಬರ್ಲಿಲ್ವಾ ನಿಮ್ಮನ್ನ ನೋಡಿ? ಅರೆ ಇವರು ಸುಜಾತ ಭಟ್, ಅನನ್ಯ ಭಟ್ ಇವ್ರ ಮಗಳು? ಇಲ್ಲ ಮೇಡಮ್, ಬಂದಿಲ್ಲ. ಅವ್ರು ಜೀವಂತವಾಗಿದ್ದಿದ್ರೆ ಬರ್ತಿದ್ರು. ದಯವಿಟ್ಟು. ಅವರು ಸತ್ತು ಹೋಗಿದ್ದಾರೆ. ಹೆಂಗ್ ಗೊತ್ತು ನಿಮಗೆ? ಸತ್ತು ಹೋಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಅವ್ರಿಗೆ ಯಾವ ಬೆದರಿಕೆ ಇತ್ತೋ ಅದು ನನಗೆ ಗೊತ್ತಿಲ್ಲ. ಅಂದ್ರೆ ಅವ್ರ ಫ್ಯಾಮಿಲಿಯವರು ಅವರಿಗೂ ವಯಸ್ಸಾಗಿದೆ ಮೇಡಮ್. ವಯಸ್ಸಾಗಿದೆ ಅವರಿಗೆ ತುಂಬಾ ನನಕ್ಕಿಂತನೂ ಇನ್ನು ಜಾಸ್ತಿ ವಯಸ್ಸಾಗಿದೆ. ಫ್ಯಾಮಿಲಿಯವರು ಯಾರು ನಿಮಗೆ ಗೊತ್ತಿಲ್ವಾ? ಅವರ ಫ್ಯಾಮಿಲಿಯವರು ಯಾರೂ ಗೊತ್ತಿಲ್ಲ. ಸುಮ್ಮನೆ ಯಾಕೆ ಸುಮ್ಮನೆ ನಾನು ಕತೆ ಕಟ್ಟಬೇಕು? ನನಗೆ ಗೊತ್ತಿದ್ರೆ ನಾನು ಗೊತ್ತಿದೆ ಅಂತ ಹೇಳ್ತೀನಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಅರವಿಂದ್ ವಿಮಲ ಏನ್ ಕೆಲಸ ಮಾಡ್ತಾ ಇದ್ರ? ಅವರು ಒಂದು ಕಂಪನಿ, ಯಾವುದೋ ಒಂದು ಕಂಪನಿಯಲ್ಲಿ, ಸಣ್ಣ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲೇ ನೀವೇನು ಕಾಂಟ್ಯಾಕ್ಟ್ ಮಾಡ್ಲಿಲ್ಲ? ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ. ಸೊ ನಿಮ್ಗೆ ಅರವಿಂದ್ ವಿಮಲ ಈಗ ಬದುಕಿಲ್ಲ ಅಂತ ನಿಮಗೆ ಅನ್ಕೋತಾ ಇದ್ದೀರಾ? ನಾನು ಅಂದ್ಕೊಂತಾ ಇದ್ದೀನಿ. ಅವ್ರು ಇದ್ದಿದ್ರೆ ಬಂದೇ ಬರ್ತಾರೆ. ಇವಾಗ್ಲೂ ನಾನು ಆ ಒಂದು ಹೋಪ್ ಇಟ್ಕೊಂಡಿದ್ದೀನಿ. ಹೌದು, ಯಾಕಂದ್ರೆ ನಿಮ್ಮ ಮಗಳನ್ನ ಸಾಕಿದ್ದು ಅರವಿಂದ್ ವಿಮಲ. ಈಗ ನೀವು ನಿಮ್ಮ ಮಗಳಿಗೋಸ್ಕರ ಹುಡುಕ್ತಾ ಇದ್ದೀರಾ, ಮತ್ತೆ ಎಲ್ಲಾ ಟಿವಿಗಳಲ್ಲೂ ನೀವು ಕಾಣಿಸ್ಕೊತಿದ್ದೀರಾ ನನ್ನ ಹುಡುಕೊಡಿ ಅಂತ. ಈಗ ಅವರು ನೋಡಿ ನಿಮ್ಮನ್ನ ಬರ್ತಾರೆ ಅಂತ ಅನ್ಸುತ್ತೆ. ಬರ್ತಾರೆ ಅನ್ನೋದಕ್ಕೆ ನಾನು ಎಲ್ಲಿದ್ದೀನಿ ಅನ್ನುವಂತ ಅಡ್ರೆಸ್ ಅವರಿಗೆ ಗೊತ್ತಿಲ್ಲದೆ ಇರಬಹುದು. ಓಕೆ ಸುಜಾತ ಅವರೇ, ಈಗ ನೀವು ಆಸ್ಪತ್ರೆಯಿಂದ ಸೂರತ್ಕಲ್ಗೆ ಹೋದ್ರಿ. ಸೂರತ್ಕಲ್ ಹೋಗುವಷ್ಟರಲ್ಲಿ ಇಡೀ ಮನೇನ ಸುಟ್ಟು ಹಾಕಿದ್ರು ಅಲ್ವಾ? ಅದಾದ ನಂತರ ನೀವು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋ ಕೆಲಸ ಮಾಡಲಿಲ್ವಾ? ನಾನು ಯಾವುದಕ್ಕೂ ಹೋಗಲಿಲ್ಲ. ಯಾಕೆಂದರೆ ಎಲ್ಲೂ ನನಗೆ ಇದು ಸಿಗಲ್ಲ ಅನ್ನೋದು ಗೊತ್ತು. ನನಗೆ ಪ್ರಯತ್ನ ಪಡಲಿಲ್ಲ ನಾನು. ಯಾಕೆ ಅಂದರೆ ನನಗೆ ಬೇಡ ಆಗಿತ್ತು. ಹೋಗಿ ಆಗಿದೆ. ಆವಾಗ ಬೆಳ್ತಂಗಡಿ ಸ್ಟೇಷನಲ್ಲಿ ಯಾವಾಗ ನಾನು ಹೋಗಿ ಕಂಪ್ಲೇಂಟು ತಗೊಂಡು, ಮಿಸ್ಸಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಯಾವಾಗ ತಗೊಂಡಿಲ್ಲ, ಆವಾಗಲೇ ಅಲ್ಲಿ ನನಗೆ ನ್ಯಾಯ ಇಲ್ಲ ಅನ್ನುವಂಥದ್ದು ಒಂದು ಇದು ಗೊತ್ತಾಗಿತ್ತು. ಇದು ನನ್ನ ಇದು ಕಾಲ್ಪನಿಕ ಅಲ್ಲ, ರಿಯಲ್ ಸ್ಟೋರಿ. ನಾನು 2004-5 ನಾನು 5ಗೆ ನಾನು ಬ್ಯಾಂಗ್ಳೂರಿಗೆ ಬಂದೆ. ಪ್ರಭಾಕರ್ ಅವರು ಇದ್ದಾರಾ? ಇನ್ನು ಪ್ರಭಾಕರ್ ಅವರು ಇಲ್ಲ, ಸತ್ತು ಹೋಗಿದ್ದಾರೆ ಕ್ಯಾನ್ಸರ್ ಆಗಿ. ಅವರು ಕ್ಯಾನ್ಸರ್ ಆಗಿ? ಹೌದು. ಅವರ ಕೊನೆಯ ದಿನಗಳಲ್ಲಿ ನೀವು ಅವ್ರ ಜೊತೆ ಇದ್ರ? ಪ್ರಭಾಕರ್ ಕೊನೆಯ ದಿನಗಳಲ್ಲಿ ಅವರ ಜೊತೆ ಇರಲಿಲ್ಲ ಮೇಡಮ್. ನಾನು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೆ 2005ರಲ್ಲಿ ಬೆಂಗಳೂರಿಗೆ ಬಂದೆ. ಯಾಕೆ ಅಂತ ಹೇಳ್ತೀನಿ, ಅವರು ತುಂಬಾ ಕುಡಿತಾ ಇದ್ರು ಪ್ರಭಾಕರ್. ನಾನು ತುಂಬಾ ಅವರಿಗೆ ಹೆಲ್ಪ್ ಮಾಡಿದ್ದೀನಿ. ಬಟ್ ಯಾವ ಹೆಲ್ಪ್ ಮಾಡಿದ್ರು ಅವರು ಸಂಜೆ ಬಂದರೆ ಕುಡಿದುಕೊಂಡು ಬರೋದು, ಮನೆಯಲ್ಲಿ ಗಲಾಟೆಗಳನ್ನು ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ನೀವು ಪ್ರಭಾಕರ್ ಅವ್ರನ್ನ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ರಿ? ಬೆಂಗಳೂರಿಗೆ. ಹೌದು. ಇಲ್ಲಿ ಬಂದು ನೀವು ರಂಗಪ್ರಸಾದ್ ಅವ್ರ ಹತ್ರ ಸೇರ್ಕೊಂಡ್ರ? ಅದಕ್ಕೂ ಒಂದು ಇದಿದೆ. ಶಿಕಾರಿಪುರ ಅಂತ ಒಂದು ಊರಲ್ಲಿ ಈ ಕ್ಯಾನ್ಸರಿಗೆ ಔಷಧಿ ಕೊಡ್ತಾ ಇದ್ರು. ಅವ್ರು ಯಾರಾದ್ರೂ ರಿಲೇಷನ್ಗೆ ಔಷಧಿ ತಗೊಂಡು ಹೋಗೋಕ್ಕೆ ಬಂದಿದ್ರು. ನಾನು ಈ ಕಡೆ ನನ್ನ ಫ್ರೆಂಡ್ ಒಬ್ರು, ಅವರಿಗೆ ಕ್ಯಾನ್ಸರ್ಗೆ ಔಷಧಿ ತರಕ್ಕೆ ಅಂತ ನಾನು ಅಲ್ಲಿಗೆ ಹೋಗಿದ್ದೆ, ಶಿಕಾರಿಪುರದ ಹತ್ತಿರ. ಅಲ್ಲಿ ನಾನು ಮೀಟ್ ಆಗಿರೋದು. ಪರಿಚಯ ಆದಮೇಲೆ ನಾನು ಆವಾಗ ಒಂದು ಸಣ್ಣ ಮೊಬೈಲ್ ಇರೋದು. ನಿಮ್ಮ ಹತ್ರ ಮೊಬೈಲ್ ಇತ್ತು? ನನ್ನ ಹತ್ರ ಅಲ್ಲ, ಅವ್ರ ಹತ್ರ, ರಂಗಪ್ರಸಾದ್ ಅವ್ರ ಹತ್ರ. ಹೌದು. ಅವರು ನಂಬರ್ ಕೊಟ್ರು, ಏನಾದರೂ ಇದು ಬೇಕಾಗಿದ್ರೆ. ಅವರು ಹೇಳಿದ್ರು, ನನ್ನ ಹೆಂಡತಿ ಇಲ್ಲ, ನನ್ನ ಹೆಂಡತಿ ತೀರಿ ಹೋಗಿದ್ದಾರೆ. ಅವರ ಹಿಸ್ಟ್ರಿಯನ್ನು ಅವರು ಹೇಳಿಕೊಂಡ್ರು. ಅವ್ರು ಏನು ಕೆಲಸ ಮಾಡ್ತಾ ಇದ್ರಮ್ಮ? ಅವರು ಇಂಜಿನಿಯರ್ ಆಗಿದ್ರು. ಎಲ್ಲಿ? ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ, BEL ಅಲ್ಲಿ. ಸೊ ಅವರ ವೈಫ್ ತೀರಿ ಹೋಗಿದ್ರು. ಸೊ ನೀವು 2005 ಬೆಂಗಳೂರಿಗೆ ಬಂದ್ರ? ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾದ ಮೇಲೆ ನಾನು ಅಲ್ಲಲ್ಲಿ ಒಂದು ಮನೆಯಲ್ಲಿ ಕೇರ್ ಟೇಕರ್ ಆಗಿ, ಒಂದು ವಯಸ್ಸಾದವರಿಗೆ ಕೇರ್ ಟೇಕರ್ ಆಗಿ ನಾನು ಮಾಡ್ತಾ ಇದ್ದೆ. ಇನ್ನೊಂದು ಮನೆಯಲ್ಲಿ ಅಲ್ಲಿ ಒಂದು 3 ತಿಂಗಳು. ಆಮೇಲೆ ಆ ಮನುಷ್ಯ ತೀರಿ ಹೋದರು. ಅಲ್ಲಿಂದ ಮತ್ತೆ ನಾನು ಇನ್ನೊಂದು ಮನೆಗೆ ಬಂದೆ, ಅಲ್ಲಿ ಅಡುಗೆ ಮಾಡ್ಕೊಂಡಿದ್ದೆ. ಆವಾಗಲೂ ಈ ರಂಗಪ್ರಸಾದ್ ಅನ್ನೋರು ನನ್ನ ಟಚ್ಚಲ್ಲಿದ್ದರು.
ನಾನು ದುಡ್ದಿರೋದು ಏನೇನು ದುಡ್ದಿದ್ದೀನಿ ಆ ದುಡ್ಡುಗಳು ಆ ಸಂಬಳ ಏನಿದೆಯೋ ಇದೇ ರಂಗಪ್ರಸಾದ್ಗೆ ನಾನು ಕೊಡ್ತಾ ಸೊ ರಂಗಪ್ರಸಾದ್ ಅವ್ರ ಜೊತೆ ನೀವು ಯಾವಾಗಿಂದ ಇದ್ರಿ? ನಾನು 2000 ಹೇಳಿದ್ನಲ್ಲ 4-5 ಅಂತ ನಾನು ತಿಳ್ಕೊಂಡಿದ್ದೀನಿ, ಅಂದರೆ 6. ಸೊ ಈಗ ನೀವು ಬೆಂಗಳೂರಿಗೆ ಬಂದು ರಂಗಪ್ರಸಾದ್ ಅವ್ರ ಮನೆಯಲ್ಲಿ ಇದ್ರಾ ಅಥವಾ ರಂಗಪ್ರಸಾದ್ ಅವರ ಮನೆಯಲ್ಲಿ ನಾನು ಇರಲಿಲ್ಲ. ನಿಮ್ಮ ಮನೇಲೆ ರಂಗಪ್ರಸಾದ್? ನನ್ನ ಮನೆಯಲ್ಲೂ ರಂಗಪ್ರಸಾದ್ ಆವಾಗ ಇರಲಿಲ್ಲ. ಅದಕ್ಕೆ ಒಂದು ಸ್ಟೋರಿ ಇದೆ. ಈ ಮಗನ ಹೆಂಡತಿ ಈ ಮಗನಿಗೆ ಮದುವೆ ಮಾಡಿದ್ರು, ಮದುವೆ ಆಗಿದ್ದು ವಸಂತಿ ಅವ್ರ ಜೊತೆ, ವಾಸಂತಿ ಅಂತ. ಅದು ನನಗೆ ಗೊತ್ತಿಲ್ಲ, ಅವ್ರು ನನಗೆ ಏನು ಹೇಳಲಿಲ್ಲ. ಬಟ್ ಮದುವೆ ಮಾಡಿದ್ದಾರೆ. ಮಗನಿಗೆ ಮದುವೆ ಆಗಿ ಒಂದು ನೀವು ಶ್ರೀವತ್ಸನೂ ನೋಡಿಲ್ಲ, ವಾಸಂತಿ ನೋಡಿಲ್ವಾ? ಇಲ್ಲ, ನಾನು ನೋಡಿಲ್ಲ. ಆಯ್ತಾ, ಅಲ್ಲಿಂದ ಒಂದು ಮದುವೆಯಾಗಿ 3 ತಿಂಗಳಾಗಿದೆಯಾ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಒಂದು ರಾತ್ರಿ ನನಗೆ ಫೋನ್ ಮಾಡಿದ್ರು, ಇದೇ ರಂಗಪ್ರಸಾದ್. ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ, ಕಂಬೀಪುರ ಬಿಡದಿ ಹತ್ರ. ಒಂದು ಇದರಲ್ಲಿ ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನೈಟ್ ಶಿಫ್ಟು ನಂದು. ನೈಟ್ ಶಿಫ್ಟ್ ಸೆಕ್ಯೂರಿಟಿ ಗಾರ್ಡ್ ಆಗಿದ್ರಿ? ಹೌದು. ಫ್ಯಾಕ್ಟ್ರಿಲ ಒಂದು ಕಂಪನಿಯಲ್ಲಿ. ಹೌದು, ನೈಟ್ ಶಿಫ್ಟ್ ಮಾಡ್ತಿದ್ರಿ? ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ, ಸೆಕ್ಯೂರಿಟಿ ಗಾರ್ಡ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರುವಾಗ ನನ್ನ ಹತ್ರ ಬಂದರು, ಹೀಗೆ ಫೋನ್ ಮಾಡಿದರು ಆ ಲ್ಯಾಂಡ್ಲೈನಿಗೆ. ನೀನು ಆವಾಗ ಒಂದು ಸಣ್ಣ ಮೊಬೈಲ್ ಇತ್ತು, ಲ್ಯಾಂಡ್ಲೈನು ಅಲ್ಲ, ನನ್ನ ಹತ್ರ ಒಂದು ಸಣ್ಣ ಮೊಬೈಲ್ ಇತ್ತು. ಆ ನಂಬರಿಗೆ ಫೋನ್ ಮಾಡಿದರು, ಹೀಗೆ ನಾನು ಅರ್ಜೆಂಟ್ ಬರ್ತಾ ಇದ್ದೀನಿ, ನೀನು ಮನೆ ಕೀಯನ್ನು ತಗೊಂಡು ಕೊಡು ಅಂತ. ಅಲ್ಲಿ ಕಂಬೀಪುರದಲ್ಲಿ ಒಂದು ರೂಮ್ ಮಾಡಿಕೊಂಡು ಒಂದು ಸಣ್ಣ ಮನೆ ಮಾಡ್ಕೊಂಡಿದ್ದೆ ನಾನು. ನೀವಿದ್ರಿ? ಹೌದು. ನಡು ರಾತ್ರಿಯಲ್ಲಿ ಬಂದಾವಾಗ ನಾನು ಬೇಡ ಅಂತ ಹೇಳೋಕ್ಕಾಗುತ್ತಾ? ಯಾಕೆ ಬಂದಿದ್ರು ನಿಮ್ಮ ಮನೆಗೆ ಅವರು? ಅವರದ್ದು ಮಗನ ಕೇಸಲ್ಲಿ. ಅದೇ ಮಗನ ಹೆಂಡತಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಕಾಣೆಯಾಗಿದ್ಲು. ಯಾವಾಗ ಇದು, ಯಾವ ಇಸ್ವಿಯಲ್ಲಿ? 2007 ಮದುವೆಯಾಗಿ 3 ತಿಂಗಳಾದ್ಮೇಲೆ ಇರಬೇಕು ನನಗೆ. ಅದು ಅಷ್ಟು ನನಗೆ ಏನೋ ಆರೋಗ್ಯ ಸರಿ ಇರಲಿಲ್ಲ ಅಂತಲ್ಲ? ಹೌದು, ಅವನಿಗೆ ಪಾಲಿಮೈಸಿಟಿಸ್ ಅಂತ ಏನೋ ಒಂದು ಕಾಯಿಲೆ ಇತ್ತು. ಈ ಎಲ್ಲ ಪ್ರಕ್ರಿಯೆ ನಡುವೆ ಈ ಅನನ್ಯ ಅವ್ರನ್ನ ಮತ್ತೆ ಹುಡುಕುವಂತ ಪ್ರಯತ್ನ ನೀವು ಸೆಂಟ್ರಲ್ ಎಲ್ಲೂ ಮಾಡಲಿಲ್ವಾ? ಇಲ್ಲ, ನಾನು ಮಾಡಲಿಲ್ಲ, ಇವತ್ತಿಗೂ ನಾನು ಮಾಡಲಿಲ್ಲ. ಹುಡುಕೋದಕ್ಕೆ ಇಟ್ಟರೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಅವಳಿಗೆ ಬುದ್ಧಿ ಇತ್ತು. ಎಷ್ಟು ಏಜ್ ಇತ್ತು ಅವರಿಗೆ? PUC ಆಗಿತ್ತಲ್ವಾ? ಏಜ್ ಎಷ್ಟಿತ್ತು ಮಗಳಿಗೆ? ಮಗಳಿಗೆ 20. ಹೌದು. ಅವಳಿಗೆ ಗೊತ್ತಾಗಲ್ವಾ? ನಮ್ಮಮ್ಮ ಇವಾಗಲೂ ಹೇಳ್ತಾ ಇದ್ದೀನಿ, ಎಲ್ಲಾದ್ರೂ ಇದ್ರೆ ಬದುಕಿ ಬಂದು ಬಿಡು ಅಂತ. ಅವಳಿಲ್ಲ. ಏನು ಮಾಡಿದ್ದಾರೆ ಅಂತ ನಿಮ್ಮ ಅನುಮಾನ? ಅನನ್ಯ ಭಟ್ಟನ ಯಾರು ಏನು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಮೇಡಮ್. ನಾನು ಯಾರನ್ನು ಸುಮ್ಮನೆ ನಾನು ದೂರ ಬದುಕಿಲ್ಲ ಅಂತ ನೀವು ಬದುಕಿಲ್ಲ ಅಂತಾನೆ ನಾನು ಅಂದ್ಕೊಂಡು ಬಿಟ್ಟಿದ್ದೀನಿ. ಬದುಕಿಲ್ಲ ಅವಳು. ಬದುಕಿದ್ರೆ ಅವಳು ಎಲ್ಲಿದ್ರೂ ಬರ್ತಿದ್ಲು, ಅದು ಮಾತ್ರ ಗ್ಯಾರಂಟಿ. ತಾಯಿಯ ಕೂಗಿಗೆ ಅವಳು ಎಲ್ಲಿದ್ರೂ ಬದುಕಿ ಬರ್ತಾ ಇದ್ಲು. ಕೇಳಿದ್ದು ಅನಾಮಧೇಯ ವ್ಯಕ್ತಿ ಬಂದಿದ್ದಾನೆ. ಆ ಅನಾಮಧೇಯ ವ್ಯಕ್ತಿ ಬಂದಾವಾಗ ಎಲ್ಲ ಒಂದು ಚೂರು ನನಗೆ ಒಂದು ಇದು ಹೋಪ್ಸ್ ಬಂತು. ಆವಾಗ ನಾನೇ ಹೇಳಿದೆ, ನನ್ನ ಲಾಯರ್ಗೆ ನಾನು ಅಪ್ರೋಚ್ ಮಾಡಿದೆ. ನನ್ನ ಲಾಯರ್ಗೆ ಅಪ್ರೋಚ್ ಮಾಡಿ ಆಯಿತು ಹೋಗೋಣ, ನಾವು ಇದು ಮಾಡೋಣ ಅಂದರು. ನಾನು ಕೇಳಿರೋದೇನು, ನನ್ನ ಮಗಳ ಅಸ್ಥಿ ಸಿಕ್ಕಿದರೆ, ಈ ಅನಾಮಧೇಯ ವ್ಯಕ್ತಿ ಬಂದಿದ್ದಾನಲ್ವ, ಆ ಅಸ್ಥಿ ಸಿಕ್ಕಿದರೆ ಕೊಡಿ, DNA ಮ್ಯಾಚ್ ಮಾಡಿ. ಅಂದ್ರೆ ನಿಮಗೆ ನಿಮ್ಮ ಮಗಳನ್ನ ಧರ್ಮಸ್ಥಳದಲ್ಲೇ ಎಲ್ಲೋ ಹಾಕಿದ್ದಾರೆ ಅನ್ನುವಂಥ ಒಂದು ಸಂಶಯದಿಂದ. ಯಾರು ಅನ್ನೋದನ್ನ ನನಗೆ ಗೊತ್ತಿಲ್ಲ. ನಾನಿಲ್ಲಿ ಯಾರನ್ನೂ ನಾನು ಬ್ಲೇಮ್ ಮಾಡೋಕ್ಕೆ ಆಗಲ್ಲ. ಸಂಶಯ ಅಂತ ಹೇಳಿದ್ರೆ ಇಷ್ಟು ವರ್ಷ ಇಲ್ಲ, ಅಲ್ಲಿ ಆಗಿರುವಂತಹ ಅವಾಗ ಸೌಜನ್ಯ, ಆಮೇಲೆ ಕೆಲವು ಪದ್ಮಲತಾ, ವೇದವಲ್ಲಿ, ಇವರನ್ನೆಲ್ಲ ಯಾವ್ಯಾವ ರೀತಿ ಮಾಡಿ ಹಾಕಿದ್ದಾರೆ. ಚಂದದ ಹುಡುಗಿಯರನ್ನ ಅವರು ಕಂಡ್ರೆ ಅಲ್ಲಿ ನಡೀತಾ ಇರುವಂತದ್ದು ಅಂತದ್ದೇ. ಯಾರು ಚೆನ್ನಾಗಿ ಕಾಣಿಸ್ತಾರೆ ಅವ್ರನ್ನ ಸಾಯಿಸ್ಬಿಡ್ತಾರೆ. ಮದುವೆ ಆಗಿರುವ ಹೆಂಗಸರನ್ನು ಬಿಟ್ಟಿಲ್ಲ. ಅದು ನಿಮಗೆ ಹೇಗೆ ಗೊತ್ತು? ನಾನೇ ಇದ್ದೀನಿ ಇಲ್ಲಿ. ನಿಮ್ಮ ಮೇಲೂ ದೌರ್ಜನ್ಯ ಮಾಡಿದ್ರು ಅಂತ. ಸೊ ಯಾರು ಮಾಡ್ತಿದ್ದಾರೆ ಅಂದ್ರೆ ಧರ್ಮಸ್ಥಾನ ದೇವಸ್ಥಾನದವರ? ಅದು ನನಗೆ ಗೊತ್ತಿಲ್ಲ ಮೇಡಮ್. ಒಟ್ಟು ಅಲ್ಲಿ ಸಾಯಿಸ್ತಾ ಇದ್ದಾರೆ ಹೆಣ್ಮಕ್ಳನ್ನ. ಒಟ್ಟು ಹೆಣ್ಣು ಮಕ್ಕಳನ್ನ ಸಾಯಿಸ್ತಾರೆ. ಈಗ ನೀವು ಹೋಗಿ SITಗೆ ಕಂಪ್ಲೇಂಟ್ ಕೊಡ್ತೀರಾ, ನನ್ನ ಮಗಳ ಅಸ್ಥಿನಾದ್ರೂ ಕೊಡಿ ಅಂತ. ಹೌದು. ನಿಮಗೆ ಯಾರು ಸಪೋರ್ಟ್ ಮಾಡಿದ್ದು ಕಂಪ್ಲೇಂಟ್ ಕೊಡ್ಲಿಕ್ಕೆ?
ನನಗೆ ಯಾರು ಸಪೋರ್ಟ್ ಮಾಡಿಲ್ಲ. ನೀವು ಒಬ್ರೇ ಹೋದ್ರಿ? ನಾನು ಒಬ್ಬಳೇ ಲಾಯರನ್ನ ಕರ್ಕೊಂಡು ಹೋಗಿರೋದು. ನಿಮ್ ಲಾಯರ್ ಮಂಜುನಾಥ್ ಸಿಕ್ಕಿದ್ರಲ್ಲ, ಅವ್ರು ಹೇಗ್ ಸಿಕ್ಕಿದ್ರು? ಅವರೇ ಬಂದ್ರ? ನನ್ನ ಫ್ರೆಂಡ್ ಮೂಲಕ ನಾನು ಮಾತಾಡ್ಸಿದ್ದೆ. ನೀವೇ ಅವ್ರನ್ನ ಕೇಳ್ಕೊಂಡ್ರ? ಹೌದು. ಅವಾಗ ಅವ್ರು ಏನು ನಿಮ್ಮ ಹತ್ರ ದಾಖಲೆಗಳೇನು ಕೇಳಲಿಲ್ವಾ? ಒಂದು ಕಂಪ್ಲೇಂಟ್ ಕೊಡಬೇಕು ಅಂದ್ರೆ? ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ದಾಖಲಾತಿಗಳನ್ನ ಇದು ಮಾಡಿಲ್ಲ. ಫಸ್ಟ್ ನಾವು ಕಂಪ್ಲೇಂಟ್ ಕೊಡೋಣ. ಕಂಪ್ಲೇಂಟ್ ಅಂದ್ರೆ ನಾವೇನು ಕಂಪ್ಲೇಂಟ್ ಕೇಳಿದ್ದೇನು ಅಂದ್ರೆ, ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮ್ಯಾಚ್ ಮಾಡಿ ಕೊಡಿ ಅಂತ ಕೇಳಿದ್ದೀನಿ, ಮ್ಯಾಚ್ ಆದರೆ. ಈಗ ಒಂದು ಆರೋಪ ಇದೆ, ಏನಂದ್ರೆ ಸುಜಾತ ಭಟ್ ಅವರು ತುಂಬಾ ಮುಗ್ಧರು, ಅವ್ರಿಗೆ ಏನೂ ಗೊತ್ತಿಲ್ಲ, ಅವರ ಹಿಂದೆ ಒಂದು ಟೀಮ್ ಇದೆ, ಅವರು ಇದೆಲ್ಲ ಕತೆ ಕಟ್ಟಿ ಇವರನ್ನ ಸುಜಾತ ಭಟ್ ಅವ್ರನ್ನ ಮುಂದೆ ಬಿಡಿಸಿ ಈ ತರ ಎಲ್ಲ ಆರೋಪ ಮಾಡ್ತಿದ್ದಾರೆ. ಇಲ್ಲ ಮೇಡಮ್, ನಿಮ್ಮ ಹಿಂದೆ ಯಾರು ಇಲ್ವಾ? ನನ್ನ ಹಿಂದೆ ಯಾರು ಇಲ್ಲ. ನಿಮ್ಮ ಹಿಂದೆ ಮಹೇಶ್ ತಿಮ್ರೋಡಿ, ಮಟ್ಟಣ್ಣನವರ್, ಇಲ್ಲ, ಸಮೀರ್ ಯೂಟ್ಯೂಬರ್, ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ನೀವು ಒಬ್ರೇ ಇದ್ದೀರಾ? ನಾನು ಒಬ್ಳೇ ಇದ್ದೀನಿ.